ಜೈ ಹಿಂದ್, ನಮಸ್ಕಾರ ಸ್ನೇಹಿತರೆ. ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ಟಾರ್ಟ್ ಆಗಿರುವಂತಹ ಮತ್ತು ಇದೇ ತಿಂಗಳಲ್ಲಿ ಒಂದು ಕೊನೆ ಆಗುವಂತಹ ಒಂದು ಕೇಂದ್ರ ಸರ್ಕಾರದ ಒಂದು ಸರ್ಕಾರಿ ಹುದ್ದೆಗಳ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಬೇಸಿಕಲಿ ಈ ಹುದ್ದೆಗಳಲ್ಲಿ ಒಂದು ಫೈರ್ ಮ್ಯಾನ್ ಆಗಿರ್ಬೋದು, MTS ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಕೇವಲ ಒಂದು SLC, ಸೆಕೆಂಡ್ PUC ಅಥವಾ ಯಾವುದೇ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಇನ್ನಷ್ಟು ಮಾಹಿತಿಯನ್ನ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮುಖಾಂತರ ನಾನು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಈ ಹುದ್ದೆಗಳ ಒಂದು ಅಪ್ಡೇಟ್ ಅನ್ನ ತಾವು ಪಡ್ಕೊಂಡು ವಿಡಿಯೋ ಕೊನೆಯಲ್ಲಿ ತಾವು ಯಾವ ಒಂದು ಹುದ್ದೆಗೆ ತಾವು ಅಪ್ಲಿಕೇಶನ್ಸ್ ಅನ್ನ ತಾವು ಹಾಕುವುದಕ್ಕೆ ಹೋಗ್ತಾ ಇದ್ದೀರಾ ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಇದೇ ರೀತಿಯಾದಂತಹ ಮತ್ತಷ್ಟು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ನ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು ಕೇಂದ್ರ ಸರ್ಕಾರ ಅಥವಾ ಒಂದು ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಅನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಒನ್ ಬೈ ಒನ್ ಇಲ್ಲಿ ಒಂದು ಕ್ಲಾರಿಟಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೊಂಡು ಒಂದು ಸಲ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಮೊದಲನೇ ಒಂದು ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ AOC ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂತ ನಾವು ಏನ್ ಕರಿತೀವಿ, ಈ ಒಂದು ವೇಕೆನ್ಸಿಯಲ್ಲಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಒಂದು ಫೈರ್ ಮ್ಯಾನ್ ಆಗಿರ್ಬೋದು, MTS ಆಗಿರ್ಬೋದು ಮತ್ತು ಟ್ರೇಡ್ಸ್ ಮ್ಯಾನ್ ಮೇಟ್, ಈ ರೀತಿಯಾಗಿರುವಂತಹ ಒಂದು ಜೂನಿಯರ್ ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಯನ್ನ ತಾವು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ಒಂದು ಕ್ವಾಲಿಫಿಕೇಶನ್ ತಾವು ಸಹ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಕೇವಲ ಒಂದು ಮೆಟ್ರಿಕ್ಯುಲೇಷನ್ ಪಾಸ್ ಅಥವಾ ಒಂದು SLC ಪಾಸ್ ಮಾತ್ರ ಇಲ್ಲಿ ಒಂದು ಕೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಬೇರೆ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಡಿಪ್ಲೊಮಾ ITI ಸರ್ಟಿಫಿಕೇಟ್ ಅನ್ನ ಇಲ್ಲಿ ಕೇಳಿಲ್ಲ. ಕೇವಲ ಇಲ್ಲಿ ಒಂದು SLC ಯನ್ನ ಮಾತ್ರ ತಾವು ಇಲ್ಲಿ ಒಂದು ಪಾಸ್ ಔಟ್ ಆಗಿರಬೇಕು. ಮೊದಲನೇ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಮೆಟೀರಿಯಲ್ ಅಸಿಸ್ಟೆಂಟ್ ನಲ್ಲಿ 19 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿರ್ತಾರೆ. ಇಲ್ಲಿ ಯಾವುದೇ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ವೇಕೆನ್ಸಿಯಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ನಂತರ ಇದರಲ್ಲೇ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮೇಲೆ 27 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ತಾವು ಸೆಕೆಂಡ್ PUC ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಸೆಕೆಂಡ್ PUC ನ ಒಂದು ಜೊತೆಗೆ ಇಲ್ಲಿ ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ 35 ವರ್ಡ್ ಪರ್ ಮಿನಿಟ್ ಇಲ್ಲಿ ಒಂದು ಇಂಗ್ಲಿಷ್ ನಲ್ಲಿ ಇರಬೇಕು. ಓಕೆನಾ? ತಾವೇನಾದ್ರು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ತಿದ್ದೀರಾ ಅಂದ್ರೆ 35 ವರ್ಡ್ ಪರ್ ಮಿನಿಟ್ ಇರಬೇಕು ಮತ್ತು ಹಿಂದಿನಲ್ಲಿ ತಾವೇನಾದ್ರು ಟೈಪ್ ಅನ್ನ ಮಾಡ್ತೀರಾ ಅಂದ್ರೆ 30 ವರ್ಡ್ ಪರ್ ಮಿನಿಟ್ ಇಲ್ಲಿ ಒಂದು ಟೈಪಿಂಗ್ ಸ್ಪೀಡ್ ಅನ್ನೋದು ಕೇಳಿದ್ದಾರೆ. ನಂತರ ಸಿವಿಲ್ ಮೋಟರ್ ಡ್ರೈವರ್ ಬಗ್ಗೆ ಇಲ್ಲಿ ಒಂದು 4 ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲೂ ಕೂಡ ಕೇವಲ ಒಂದು SLC ಮಾತ್ರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಈ ಒಂದು SLC ಒಂದು ಜೊತೆಗೆ ಹೆವಿ ಮೋಟಾರ್ ವೆಹಿಕಲ್ ನ ಒಂದು ಲೈಸೆನ್ಸ್ ಅನ್ನ ಇಲ್ಲಿ ಒಂದು ಕೇಳಿರುವಂತದ್ದು. ಮತ್ತೆ ಇಲ್ಲಿ ಒಂದು ಫೈರ್ ಮ್ಯಾನ್ ಬಗ್ಗೆ ಮಾತಾಡೋದ್ರೆ ಅಗ್ನಿಶಾಮಕ ದಳ ಬಗ್ಗೆ ಸುಮಾರು 247 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಶನ್ ಕೇವಲ ಒಂದು SLC ಯನ್ನ ಮಾತ್ರ ಇಲ್ಲಿ ಒಂದು ಕೇಳಿದ್ದಾರೆ. ಅದೇ ರೀತಿಯಾಗಿ ತಾವು ನೋಡಬಹುದು, ಕಾರ್ಪೆಂಟರ್ ಆಗಿರ್ಬೋದು, ಜಾಯ್ನರ್ ಆಗಿರ್ಬೋದು, ಪಾಯಿಂಟರ್ ಡೆಕೋರೇಟರ್ ಆಗಿರ್ಬೋದು, 7 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮೆಟ್ರಿಕ್ಯುಲೇಷನ್ SLC ಯನ್ನ ಪಾಸ್ ಅನ್ನ ಮಾಡಿರಬೇಕು ಮತ್ತು ಇದರ ಒಂದು ಜೊತೆಗೆ ತಾವು ITI ಸಹ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಇರಬೇಕು. ನಂತರ MTS ಮತ್ತು ಈ ಒಂದು ಟ್ರೇಡ್ಸ್ ಮ್ಯಾನ್ ಮೇಟ್ ನೋಡಬಹುದು 11 ಪೋಸ್ಟ್ ಮತ್ತು 389 ಒಂದು ಪೋಸ್ಟ್. ಈ 2 ಒಂದು ಪೋಸ್ಟ್ ಕೇವಲ ಒಂದು SLC ಮಾತ್ರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ಸ್ ಅನ್ನ ಕೇಳಿದ್ದಾರೆ. ಓಕೆನಾ? ತಾವು ಈ ಒಂದು ಪೋಸ್ಟ್ ಅಲ್ಲಿ ತಾವು ಇಂಟ್ರೆಸ್ಟೆಡ್ ಆಗಿರುವಂತಹ ಮತ್ತು ಬಹಳ ಒಂದು ಈಸಿ ಅನಿಸುವಂತಹ ಒಂದು ಪೋಸ್ಟ್ ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಈ ಬಾರಿ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ಅನ್ನ ತಾವು ಹಾಕಬಹುದು. ಏಜ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ ಅಂತ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ವೇಜ್ ಫಾರ್ ಅಸಿಸ್ಟೆಂಟ್ ಆಗಿರ್ಬೋದು, ಸಿವಿಲ್ ಮೋಟರ್ ಡ್ರೈವರ್ ಆಗಿರ್ಬೋದು, ಇಲ್ಲಿ ಸುಮಾರು 27 ಒಂದು ವರ್ಷ ಅಂತ ಒಂದು ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಫಾರ್ ಅದರ್ ಪೋಸ್ಟ್ ಗಳಿಗೆ 25 ವರ್ಷ ಇಲ್ಲಿ ಒಂದು ಏಜ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಅಂದ್ರೆ 18 ರಿಂದ 27 ವರ್ಷದವರೆಗೆ ತಾವೇನು ಏಜ್ ಇದ್ರೆ ಅಬ್ಸಲ್ಯೂಟ್ಲಿ ಪ್ರತಿ ಒಂದು ಪೋಸ್ಟ್ ಗೆ ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು ಡಿಸೆಂಬರ್ 2ನೇ ತಾರೀಕು ಸ್ಟಾರ್ಟ್ ಆಗಿರುತ್ತೆ ಮತ್ತು ಲಾಸ್ಟ್ ಡೇಟ್ ವಿತಿನ್ 21ನೇ ತಾರೀಕಿನ ಒಂದು ಒಳಗಡೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಲಾಸ್ಟ್ ಡೇಟ್ ಇಲ್ಲಿ ಒಂದು ಕೊನೆ ಆಗುತ್ತೆ. ಅಂದ್ರೆ ಡಿಸೆಂಬರ್ 2ರಿಂದ ಹಿಡಿದು ಡಿಸೆಂಬರ್ 23ನೇ ತಾರೀಕುವರೆಗೂ ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟ್ ಇರುತ್ತೆ. ಆಸಕ್ತಿ ಇರುವಂತವರು ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಓಕೆ. ನಂತರ
ಸೆಕೆಂಡ್ ಎರಡನೆಯ ಒಂದು ಹುದ್ದೆಯ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಥವಾ ಒಂದು SCI ಕಡೆಯಿಂದ ಇಲ್ಲಿ ನೋಡಬಹುದು ಕೋರ್ಟ್ ಮಾಸ್ಟರ್ ಮತ್ತು ಸೀನಿಯರ್ ಪ್ರೊಫೆಸರ್ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಈ ಒಂದು ಮೂರು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ತಾವು ನೋಡಬಹುದು ಪರ್ಸನಲ್ ಅಸಿಸ್ಟೆಂಟ್ ಗೆ ತಾವೇನಾದ್ರೂ ಕೇವಲ ಒಂದು ಡಿಗ್ರಿಯನ್ನ ತಾವು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಈ ಒಂದು ಡಿಗ್ರಿಯ ಒಂದು ಜೊತೆಗೆ ನೋಡಬಹುದು 100 ವರ್ಡ್ ಪರ್ ಮಿನಿಟ್ ಅಂತ ಒಂದು ಕೇಳಿದ್ದಾರೆ ಮತ್ತು ಕಂಪ್ಯೂಟರ್ ನಾಲೆಜ್ ಸಹ ಕೇಳಿದ್ದಾರೆ ಇಲ್ಲಿ. ಮತ್ತು ಓಕೆನಾ, ಇಷ್ಟು ಒಂದು ಪರ್ಸನಲ್ ಆಗಿರುವಂತಹ ಒಂದು ಅಸಿಸ್ಟೆಂಟ್ ಆದ್ರೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಇದು ಕೂಡ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಮತ್ತು ಇಂಗ್ಲಿಷ್ ನಲ್ಲಿ ಟೈಪಿಂಗ್ ನಲ್ಲಿ 110 ವರ್ಡ್ ಪರ್ ಮಿನಿಟ್ ಅಂತ ಒಂದು ಕೇಳಿದ್ದಾರೆ ಮತ್ತು ಕಂಪ್ಯೂಟರ್ ನಾಲೆಜ್ ಕೂಡ ಇಲ್ಲಿ ಒಂದು ಕೇಳಿದ್ದಾರೆ. ನಂತರ ಕೋರ್ಟ್ ಮಾಸ್ಟರ್ ಗೆ ಡಿಗ್ರಿಯಲ್ಲಿ ಲಾ ಅಲ್ಲಿ ತಾವು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಇಲ್ಲಿ ಟೈಪಿಂಗ್ ಸ್ಪೀಡ್ 120 ವರ್ಡ್ ಪರ್ ಮಿನಿಟ್ ಅಂತ ಕೇಳಿದ್ದಾರೆ. ಇದರಲ್ಲೂ ಕೂಡ ಒಂದು ಕಂಪ್ಯೂಟರ್ ನಾಲೆಜ್ ಏನೋ ಒಂದು ಆಪರೇಷನ್ಸ್ ಅಲ್ಲಿ ತಮಗೆ ಒಂದು ನಾಲೆಜ್ ಇರಬೇಕು ಅಂತ ಒಂದು ಹೇಳಿದ್ದಾರೆ. ಏಜ್ ಲಿಮಿಟ್ 31/12/2024 ನಿಮ್ಮ ಒಂದು ಏಜ್ 18 ವರ್ಷದಿಂದ 30 ವರ್ಷ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಲಿಮಿಟ್ ಅನ್ನೋದು ಕೇಳಿದ್ದಾರೆ. ಓಕೆನಾ, ಈ ಒಂದು ವೇಕೆನ್ಸಿಯಲ್ಲಿ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 4ನೇ ತಾರೀಕಿಂದ ಹಿಡಿದು ಇದೇ ತಿಂಗಳು ಒಂದು 25ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ, ಆಸಕ್ತಿ ಇರುವಂತವರು ಕೂಡ ಈ ಒಂದು ವೇಕೆನ್ಸಿಗೆ ತಾವು ಅಪ್ಲಿಕೇಶನ್ ಅನ್ನೋದು ತಾವು ಇಲ್ಲಿ ಒಂದು ಹಾಕಬಹುದು. ಓಕೆ, ಮೂರನೇ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಏರ್ ಇಂಡಿಯಾ ಕಡೆಯಿಂದ AF ಕ್ಯಾಟ್ ಎಂಟ್ರಿ ಅನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿ ಅನ್ನೋದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಇಲ್ಲಿ ತಾವು ನೋಡಬಹುದು ಬಹಳಷ್ಟು ಒಂದು ಬ್ರಾಂಚ್ ನಲ್ಲಿ ಒಂದು ಫ್ಲೈಯಿಂಗ್ ಆಗಿರ್ಬೋದು, ಗ್ರೌಂಡ್ ಡ್ಯೂಟಿ ಟೆಕ್ನಿಷಿಯನ್ ಆಗಿರ್ಬೋದು, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಷಿಯನ್ ಇಲ್ಲಿ ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡಿದ್ದಾರೆ. ಫ್ಲೈಯಿಂಗ್ ನಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಮೇಲ್ಗೆ ಸಂಬಂಧ ಬೇರೆ ಪೋಸ್ಟ್ ಮತ್ತು ವುಮೆನ್ಗೆ ಈ ರೀತಿಯಾಗಿರುವಂತಹ ಒಂದು ಸಪರೇಟ್ ಆಗಿರುವಂತಹ ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಫ್ಲೈಯಿಂಗ್ ಗೆ ಇಲ್ಲಿ ಪುರುಷರಿಗೆ 21 ಪೋಸ್ಟ್ ಮತ್ತು ವುಮೆನ್ಗೆ 9 ಪೋಸ್ಟ್ ಮತ್ತು ಗ್ರೌಂಡ್ ಡ್ಯೂಟಿ ಟೆಕ್ನಿಷಿಯನ್ ನಲ್ಲಿ 148 ಪೋಸ್ಟ್ ಏನು ಒಂದು ಮೆನ್ಗೆ ಮತ್ತು ಫಿಮೇಲ್ಗೆ 41 ಪೋಸ್ಟ್. ನಂತರ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಷಿಯನ್ಗೆ 94 ಮೇಲ್ಗಾದ್ರೆ 23 ಒಂದು ಫಿಮೇಲ್ಗೆ ಇಲ್ಲಿ ಒಂದು ವೇಕೆನ್ಸಿ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ ತಾವು ಅಬ್ಸರ್ವ್ ಮಾಡಬಹುದು. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ವಿತ್ ಎ ಮಿನಿಮಮ್ ಆಫ್ 50% ಮಾರ್ಕ್. ಕೇವಲ ಒಂದು 50% ಮಾರ್ಕ್ಸ್, ಅದರಲ್ಲೂ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ತಮ್ಮದು ಒಂದು ಸಬ್ಜೆಕ್ಟ್ ಇರಬೇಕು. ಅಂದ್ರೆ ಬೇಸಿಕಲಿ ಸೆಕೆಂಡ್ PUC ಯಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಎರಡು ಸಬ್ಜೆಕ್ಟ್ ನಲ್ಲಿ ಇದ್ದು 50% ಮಾರ್ಕ್ಸ್ ತಮ್ಮ ಒಂದು ಸೆಕೆಂಡ್ PUC ಇಲ್ಲಿ ಒಂದು ಆಗಿರಬೇಕು. ಏಜ್ ಲಿಮಿಟ್ 1/1/2024 ಏನು ನಿಮ್ಮ ಒಂದು ಏಜ್ ಅನ್ನ ಮಿನಿಮಮ್ ಆಗಿ 20 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ ಆಗಿ 24 ವರ್ಷ ಅನ್ನೋದು ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಫಾರ್ ಗ್ರೌಂಡ್ ಡ್ಯೂಟಿ ಟೆಕ್ನಿಷಿಯನ್ ಮತ್ತು ನಾನ್ ಟೆಕ್ನಿಷಿಯನ್ಗೆ ಇಲ್ಲಿ ನೋಡಬಹುದು ಮಿನಿಮಮ್ ಆಗಿ 20 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ 26 ವರ್ಷ ಅನ್ನೋದು ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ, ಕ್ಯಾಂಡಿಡೇಟ್ ಬಾರ್ನ್ ಬಿಟ್ವೀನ್ 2 ಜನವರಿ 2002 1 ಜನವರಿ 2006 ಬೋತ್ ಡೇಟ್ ಅಂದ್ರೆ ಈ ಒಂದು ಡೇಟ್ ಆಫ್ ಬರ್ತ್ ನಲ್ಲಿ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಇದ್ರೆ ತಾವು ಪ್ರತಿಯೊಬ್ಬರು ಎಲಿಜಿಬಲ್ ಆಗಿರ್ತೀರಾ. ಸ್ಟಾರ್ಟಿಂಗ್ ಡೇಟ್ ಇದೇ ತಿಂಗಳು 2/12/2024 ಆದ್ರೆ ಲಾಸ್ಟ್ ಡೇಟ್ 31/12/2004 ಏನು ಇದರ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ಇಷ್ಟು ಒಂದಲ್ಲ ಎರಡಲ್ಲ ಸುಮಾರು 3 ಸರ್ಕಾರಿ ಹುದ್ದೆಗಳ ಒಂದು ಅಪ್ಡೇಟ್ ಆಗಿರುತ್ತೆ. ಓಕೆನಾ, ಇದರ ಒಂದು 3 ಸರ್ಕಾರಿ ಹುದ್ದೆಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ಬಿಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ತಮಗೆ ಇಲ್ಲಿ ಒಂದು ಸಿಗುತ್ತೆ. ಓಕೆನಾ, ಐ ಹೋಪ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಓಕೆನಾ, ತಾವು ಯಾವ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡ್ತಿದ್ದೀರಾ ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸ್ಕೊಡಿ ಮತ್ತು ಇದೇ ರೀತಿಯಾದಂತಹ ಒಂದು ಸರ್ಕಾರಿ ಹುದ್ದೆಗಳ ಒಂದು ಹೆಚ್ಚಿನ ಒಂದು ಮಾಹಿತಿಗಾಗಿ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ